ರೋಗಿಗಳು ಮತ್ತು ವೈದ್ಯರ ಬಾಂಧವ್ಯ ಈ ಕುರಿತು ಹಿರಿಯ ಹೃದ್ರೋಗ ತಜ್ಞರು ಹಾಗೂ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ವಿಜ್ಞಾನಗಳ ವಿಭಾಗದ ನಿರ್ದೇಶಕರಾದ ಡಾ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುವರೆ, ಬಹಳಷ್ಟು ಬಾರಿ ವೈದ್ಯೋ ನಾರಾಯಣ ಹರಿಹಿ, ವೈದ್ಯರೇ ದೇವರ ಸ್ವರೂಪ ಅಂತ ಹೇಳಿ ನಾವು ವೈದ್ಯರ ಹತ್ರ ಹೋದಾಗ ಅನೇಕ ಬಾರಿ ಹೇಳೋದನ್ನು ಕೇಳಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವೈದ್ಯರು ಮತ್ತು ರೋಗಿಗಳ ನಡುವಿನ ಬಾಂಧವ್ಯ ವ್ಯಾವಹಾರಿಕ ಆಗ್ತಾ ಇದೆ. ಒಂಥರ ಕನ್ಸ್ಯೂಮರಿಸಮ್ ಬಂದು ಅಲ್ಲಿ ಸೇರಿಕೊಂಡು ಆ ಬಾಂಧವ್ಯ ಒಂದು ಸ್ವಲ್ಪ ಸಡಿಲ ಆಗ್ತಾ ಇದೆ. ಮೊದಲೆಲ್ಲ ಕುಟುಂಬ ವೈದ್ಯರು ಇರ್ತಾ ಇದ್ರು. ನನಗೆ ಗೊತ್ತಿರೋ ಹಾಗೆ ಒಬ್ಬರು 5 ಜನರೇಷನ್ನನ್ನು ನೋಡಿರೋ ಕುಟುಂಬ ವೈದ್ಯರು ಈಗಲೂ ಇದ್ದಾರೆ, ಹಿರಿಯ ಕುಟುಂಬ ವೈದ್ಯರು. ಅಂಥ ಒಂದು ಬಾಂಧವ್ಯ ವ್ಯಾವಹಾರಿಕ ಯಾಕೆ ಆಗ್ತಾ ಇದೆ? ಯಾವ ರೀತಿ ಬಾಂಧವ್ಯವನ್ನು ಉಳಿಸ್ಕೊಂಡ್ರೆ ನಮಗೆ ಆರೋಗ್ಯಕ್ಕೆ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ? ಈ ರೋಗಿ ಮತ್ತು ವೈದ್ಯರ ಬಾಂಧವ್ಯ ಚೆನ್ನಾಗಿದ್ರೆ ಹೃದಯದ ಆರೋಗ್ಯವೂ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯವೂ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ನಮ್ಮ ಡಾಕ್ಟರ್ ಕೇಶವಮೂರ್ತಿ ಅವರು ಹೇಳ್ತಾ ಇರ್ತಾರೆ. ಈಗ ನಮ್ಮ ಜೊತೆಗೆ ಡಾಕ್ಟರ್ ಕೇಶವಮೂರ್ತಿ ವಿ ಅವರಿದ್ದಾರೆ. ಇವರು ಹಿರಿಯ ಹೃದ್ರೋಗ ತಜ್ಞರು, ಹಾಗೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹೃದಯ ವಿಜ್ಞಾನಗಳ ವಿಭಾಗದ ನಿರ್ದೇಶಕರು ಕೂಡ ಆಗಿದ್ದಾರೆ. ಡಾಕ್ಟರ್ ಕೇಶವಮೂರ್ತಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟ್ರೆ, ಬಹಳಷ್ಟು ಜನಕ್ಕೆ ಡಾಕ್ಟ್ರ್ ನೋಡ್ತಿದ್ದಂಗೆ ಅರ್ಧ ಕಾಯಿಲೆನೇ ವಾಸಿಯಾಗಿಬಿಡುತ್ತೆ. ಅವ್ರು ಔಷಧಿ ಕೊಡ್ತಾರೋ ಮಾತ್ರೆ ಕೊಡ್ತಾರೋ ಅದು ಸೆಕೆಂಡರಿ. 2 ನಿಮಿಷ ಮಾತಾಡ್ತಾರಲ್ಲ ನಗ್ತಾ, ಅಲ್ಲೇ ಅವರಿಗೆ ಸಮಾಧಾನ ಆಗುತ್ತೆ. ಆಯಿತು ಡಾಕ್ಟ್ರಿ ಅಂತ ಹೋಗೋ ಒಂದು ಭರವಸೆ ಇದೆ. ಈ ಡಾಕ್ಟ್ರ್ ಹತ್ರ ಹೋದರೆ ನನಗೆ ಕಾಯಿಲೆ ವಾಸಿ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬಾಂಧವ್ಯಕ್ಕೆ ಎಲ್ಲೋ ಒಂದು ಕಡೆ ಪ್ರಶ್ನಿಸುವ ಮತ್ತು ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡುವ ಒಂದೆರಡು ಉದಾಹರಣೆಗಳನ್ನು ನೋಡಿದಾಗ, ಆಯಿತು ನಿಮಗೆ ಕಾಯಿಲೆ ಬಂದಿದೆ, ನಾನು ಪ್ರಿಸ್ಕ್ರಿಪ್ಷನ್ ಕೊಡ್ತೀನಿ, ಹೋಗಿ ತಗೊಳ್ಳಿ ಅಂಥೇಳಿ ಅವರು ಅಷ್ಟಕ್ಕೆ ನಿಲ್ಲಿಸುವ ಪರಿಪಾಠ ಬೆಳೆದಿದೆಯೇನೋ ಅಂತ ಅನುಮಾನ ಬರ್ತಾ ಇದೆ. ಆದರೆ ಬಹುಶಃ ಭಾರತದ ಸಂಸ್ಕೃತಿಯ ಭಾಗವಾಗಿ ನಾವು ವೈದ್ಯರನ್ನು ನೋಡ್ತಾ ಇರೋದ್ರಿಂದ ಅವರು ಯಾವತ್ತೂ ಪ್ರಾಣ ಉಳಿಸುವ ದೇವರು ಅಂತಲೇ ಇವತ್ತೂ ಕರೀತೇವೆ ನಾವು. ಹೇಗಿದೆ ಈಗ ಬಾಂಧವ್ಯ? ಹೊಸ ರೀತಿಯಲ್ಲಿ ಏನಾಗಬೇಕು? ವೈದ್ಯರೊಂದಿಗೆ ನಮ್ಮ ರೋಗಿಗಳು ಹೇಗೆ ಸಹಕರಿಸಬೇಕು ಸ್ವಲ್ಪ ಹೇಳ್ತೀರಾ? ಮೊದಲನೇದಾಗಿ ಈ ವೈದ್ಯ ವೃತ್ತಿಗೆ ನಾನು ಬಂದು ಅವಕಾಶ ಕೊಟ್ಟಿದ್ದಂತಹ ಅಪರ್ಚುನಿಟಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಅವನ ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ ಕೂಡ, ಅವನು ದೊಡ್ಡ ಅಧಿಕಾರದಲ್ಲಿದ್ದರೂ ಕೂಡ ಬಂದು ಶರಣಾರ್ಥಿಯಾಗಿ ಕೈ ಮುಕ್ಕೊಂಡು ಡಾಕ್ಟರ್ ನನಗೆ ಸಹಾಯ ಮಾಡಿ, ನನಗೆ ಒಳ್ಳೇದು ಮಾಡಿ ಅಂತ ಕೇಳ್ತಾರಲ್ಲ, ದಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಆ ಥರ ಒಂದು ಪ್ರಿವಿಲೇಜ್ ಕೊಟ್ಟೋದಕ್ಕೆ ದೇವರಿಗೆ ನಾನು ಚಿರುಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಪವಿತ್ರವಾದಂತಹ ಪ್ರೊಫೆಷನ್ ಇದು, ಅಷ್ಟೇ ಜವಾಬ್ದಾರಿಯಾದ ಪ್ರೊಫೆಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಹಿಂಗೆ ಹೇಳ್ತೀನಿ ಅಂದರೆ, ಭಾರತದಲ್ಲಿ ವೈದ್ಯನಾಗಿರೋದೇ ಬೇರೆ, ಒಂದು ಡೆವಲಪ್ಡ್ ಕಂಟ್ರಿಯಲ್ಲಿ ವೈದ್ಯನಾಗಿರೋದೇ ಬೇರೆ. ನನ್ನ ಭಾಳಷ್ಟು ಮಿತ್ರರು ಅಮೇರಿಕಾದಲ್ಲಿ, UK ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಲಿದ್ದಾರೆ. ಅವರೆಲ್ಲ ಮಾತಾಡಿದಾಗ ಅವ್ರು ನನಗೆಲ್ಲ ತಮಾಷೆ ಮಾಡ್ತಾರೆ. ಏನಪ್ಪ ನೀನು 24 ಗಂಟೆ ಬರೀ ಪೇಷಂಟ್ಸ್ ಬಗ್ಗೆ ಮಾತಾಡ್ತಾ ಇರ್ತೀಯ, ನಿನ್ನ ಪರ್ಸನಲ್ ಲೈಫೇ ಇಲ್ವಾ, ನೀನೆಲ್ಲೂ ಟ್ರಾವೆಲ್ ಮಾಡಲ್ವಾ, ತಮಾಷೆ ಮಾಡ್ತಾರೆ. ಬಟ್ ನನ್ನ ವಿಶ್ಲೇಷಣೆ ಬೇರೆ ಥರ. ವೈದ್ಯನಾಗೋದು ಎಸ್ಪೆಷಲಿ ನಮ್ಮ ಭಾರತದ ಈ ಥರ ಜೀವನ ಶೈಲಿನಲ್ಲಿ ಅದು ಬಹಳಷ್ಟು ದೊಡ್ಡ ಭಾಗ್ಯ, ದೊಡ್ಡ ಜವಾಬ್ದಾರಿ. ನಾನು ಈ ಮೆಡಿಕಲ್ ಫೀಲ್ಡಲ್ಲಿ ಆಲ್ಮೋಸ್ಟ್ 25 ವರ್ಷದಿಂದ ಇದ್ದೀನಿ. ನಾನು ಒಂದು 3 ಜನರೇಷನ್ ಫ್ಯಾಮಿಲಿಗಳು ನೋಡಿದ್ದೀನಿ. ಭಾಳಷ್ಟು ರೋಗಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ. ಎಷ್ಟೊಂದು ಜನ ಪೇಷಂಟ್ಸು ನಮ್ಮ ಬಗ್ಗೆ ಎಷ್ಟೊಂದು ಅಭಿಮಾನ, ಎಷ್ಟೊಂದು ಭಕ್ತಿ ಇಟ್ಕೊಂಡಿದ್ದಾರೆ ಅಂದರೆ ನಿಮ್ಗೊಂದು ಸರಿ ನೋಡಿದಾಗ ಎಮೋಷನಲ್ ಆಗ್ಬಿಡ್ತಾರೆ. ನೀವು ನಂಬ್ತೀರ ಇಲ್ಲೋ, ನನ್ನ ಕ್ಲಿನಿಕ್ಕಿಗೆ ಪೇಷಂಟ್ ಒಳಗೆ ಬರುವಾಗ ಚಪ್ಪಲಿ ತೆಗೆದು ಬರ್ತಾರೆ, ಯಾರು ಚಪ್ಪಲಿ ಹಾಕೊಂಬರಲ್ಲ. ಒಂದು ಅಜ್ಜಿ ಹೇಳ್ತಾ ಇತ್ತು, ನಮ್ಮ ಸೆಕ್ರೆಟ್ರಿ, ಏನು ಅಜ್ಜಿ ಪರವಾಗಿಲ್ಲ ಹೋಗೋ ಚಪ್ಪಲಿ ಹಾಕೊಂಡು ಹೋಗಂದರೆ ಅವರು, ಇಲ್ಲಮ್ಮ ದೇವ್ರ ಹತ್ರ ಹೋಗೋ ಚಪ್ಪಲಿ ಹಾಕೊಂಡು ಹೋಗಬಾರ್ದು ಅಂತ. ಅಷ್ಟೊಂದು ಒಳ್ಳೊಳ್ಳೆ ಭಾವನೆಗಳು. ನನ್ನ ಹತ್ರ ಕೆಲವು ಪೇಷಂಟ್ಸ್ ಇದ್ದಾರೆ, ಅವ್ರು ನನ್ನ ಹತ್ರ, ಇದು ಅತಿಶಯೋಕ್ತಿಯಾಗಿ ಹೇಳ್ತಿಲ್ಲ, ನನ್ನ ಫೋಟೋ ತೊಗೊಂಡು ಅವರ ಜೋಬಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ, ಡಾಕ್ಟ್ರೇ ನಾನು ತುಂಬ ತೊಂದರೆ ಆದಾಗ ನಿಮ್ಮ ಫೋಟೋ ನೋಡ್ತೀನಿ ಡಾಕ್ಟ್ರೆ, ನಾನು ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ. ಅವರು ನಾನು ಖುಷಿ ಪಡೋಕೆ ಹೇಳ್ತಾರೋ ಗೊತ್ತಿಲ್ಲ, ಬಟ್ ಇದೆಲ್ಲ ಕೇಳಿದಾಗ ವೈದ್ಯನಾಗಿ ತುಂಬ ಭಾವುಕರಾಗ್ಬಿಡ್ತಾರೆ. ಇಷ್ಟೊಂದು ನಮ್ಮ ಬಗ್ಗೆ, ಎಷ್ಟೊಂದು ನಮ್ಮ ಬಗ್ಗೆ ಗೌರವ, ಎಷ್ಟೊಂದು ನಮ್ಮ ಬಗ್ಗೆ ಸಂತೋಷ ಇದೆಯಾ, ನಮ್ಮ ಬಗ್ಗೆ ಎಷ್ಟೊಂದು ನಂಬಿಕೆ ಇದೆಯಾ ಅಂತ. ನೀವು ನಂಬ್ತಾರೆ, ಎಷ್ಟೊಂದು ಸರಿ ಪೇಷಂಟ್ ತುಂಬ ಕ್ರಿಟಿಕಲ್ ಆಗಿದ್ದಾಗ ನಾನು ಊಟನೇ ಮಾಡೋದಿಲ್ಲ. ಅಂದರೆ ನಾನಂತಲ್ಲ, ಪ್ರತಿಯೊಬ್ಬ ವೈದ್ಯನೂ ಅದೇ ಥರ ಇರ್ತಾರೆ, ಊಟ ಮಾಡೋಕ್ಕೂ ಮನಸ್ಸು ಬರಲ್ಲ. ಎಷ್ಟೊಂದು ಸರಿ ಪೇಷಂಟ್ ತುಂಬ ಕ್ರಿಟಿಕಲ್ ಆದಾಗ ನಾವು ಯಾವುದೇ ರೀತಿಯ ಫನ್ ಆ್ಯಕ್ಟಿವಿಟೀಸು, ಪಾರ್ಟೀಸು ಪರ್ಪಸ್ಫುಲಿ ಸ್ಕಿಪ್ ಮಾಡಿಬಿಡ್ತೀವಿ. ಅಂದರೆ ನಮ್ಗೆ 24 ಗಂಟೆ ಆ ರೋಗಿಯ ಒಳಿತು, ರೋಗಿ ಚೆನ್ನಾಗಬೇಕು, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ರೋಗಿಗಳು ತುಂಬ ಪೂರ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ಗೆ ಭಾಳಷ್ಟು ಮೆಡಿಸಿನ್ಸು, ಭಾಳಷ್ಟು ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅವ್ರ ಕೈಲಿ. ಅವ್ರಿಗೆ ಮಲ್ಟಿಪಲ್ ಡಾಕ್ಟರ್ಸ್ ಹತ್ರ ಹೋಗೋಕ್ಕೂ ಆಗಲ್ಲ. ಒಬ್ಬ ವೈದ್ಯನಾಗಿ ಜವಾಬ್ದಾರಿಯಿಂದ ಒಬ್ಬ ರೋಗಿನ
ಸರ್ವತೋಮುಖವಾಗಿ ನೋಡಿ ಅವನಿಗೆ ಏನೇನು ನ್ಯೂನತೆಗಳಿದೆ ಅವನು ಗೈಡ್ ಮಾಡೋದು ನಮ್ಮ ಜವಾಬ್ದಾರಿ. ಅವ್ನಿಗೆ ಹೇಳಬೇಕು, ನಿನಗೆ ಹಾರ್ಟ್ ಕಾಯಿಲೆ ಇದೆ, ನೀನು ಮೆಡಿಸಿನ್ಸ್ ಲೈಫ್ ಲಾಂಗ್ ತೊಗೋಬೇಕು, ಡಯಟ್ ಕಂಟ್ರೋಲ್ ಮಾಡಬೇಕು, ವಾಕ್ ಮಾಡಬೇಕು, ಇದೆಲ್ಲನೂ ನಿಧಾನಕ್ಕೆ ಹೇಳಬೇಕು. ನಾವು ನನ್ನ ಕೆಲಸ ಮಾತ್ರೆ ಬರೋದು ಸಾಕು, ನೀನು ಹೋಗಪ್ಪ ಡಯಟಿಷಿಯನ್ ಹತ್ರ ಹೋಗು, ಫಿಸಿಯೋಥೆರಪಿಸ್ಟ್ ಹೋಗು, ಇಂಡಿ ಡಾಕ್ಟರ್, ಮಲ್ಟಿಪಲ್ ಡಾಕ್ಟರ್ ಕಳಿಸ್ಬಿಟ್ಟು ಅವ್ನು ಎಲ್ಲೂ ಹೋಗಲ್ಲ ಪಾಪ. ಅವನು ತುಂಬ ಮುಗ್ಧ. ಅವನು ನಿಮ್ಮ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತಾನೆ ಅಂದರೆ, ಒಂದು ಚಿಕ್ಕ ಮಗು ತಾಯಿ ಹತ್ರ ಬಂದಷ್ಟೇ ಮುಗ್ಧನಾಗಿ ಬರ್ತಾರೆ, ಎಷ್ಟೇ ವಯಸ್ಸಾಗಿರ್ಬೋದು ಅವನಿಗೆ. ಈ ಭಾವನೆಗಳನ್ನ ವೈದ್ಯ ಅರ್ಥ ಮಾಡಿಕೊಂಡು ಸಾರ್ಥಕವಾಗಿ ಕೆಲಸ ಮಾಡಿದ್ರೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತೀವಿ. ಅಷ್ಟೊಂದು ಸಾರ್ಥಕ ಸಿಗುತ್ತೆ ಕೆಲಸ ಅಂದರೆ ಈ ವೈದ್ಯ ವೃತ್ತಿ. ರೋಗಿಗಳು ಅಷ್ಟೇ, ಅವ್ರ ಕಡೆಯಿಂದ ಕೆಲವು ಜವಾಬ್ದಾರಿಗಳಿರುತ್ತೆ. ಮೊದಲನೇದಾಗಿ ಎಲ್ಲರೂ ಒಳ್ಳೆಯವರು ಅಂತ ಹೇಳಕ್ಕೆ ಬರಲ್ಲ, ಎಲ್ಲ ರೋಗಿಗಳು ಇದೇ ಥರ ಮುಗ್ಧರಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ, ಎರಡಲ್ಲೂ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಬಟ್ ನಾನು ಹೇಳೋದು ಬಲ್ಲೆ ಏನಂದರೆ, ವೈದ್ಯ ವೃತ್ತಿನಲ್ಲಿ ಭಾಳಷ್ಟು ಜನ ಒಳ್ಳೆಯವರಿದ್ದಾರೆ. ಸ್ಟಿಲ್ ಸಮ್ ಹ್ಯುಮ್ಯಾನಿಟಿ, ಸ್ಟಿಲ್ ಸಮ್ ಪ್ರಿನ್ಸಿಪಲ್ಸ್ ಆಫ್ ಲೈಫ್, ಸ್ಟಿಲ್ ಸಮ್ ಗುಡ್ನೆಸ್ ಇದೆ ಅಂದರೆ ನನ್ನ ಪ್ರೊಫೆಷನ್ ಅಂತ ಹೇಳಕ್ಕೆ ತುಂಬ ಗರ್ವದಿಂದ ಹೇಳ್ತೀನಿ. ಒಂದು ಇಬ್ಬರು ಕೆಲವಷ್ಟು ಮಿಸ್ಟೇಕ್ಸ್ ಇರ್ಬೋದು, ಕೆಲವಷ್ಟು ಎರರ್ಸ್ ಇರ್ಬೋದು, ಅದನ್ನು ಯಾರೂ ಕರೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಇರುವಾಗ ರೋಗಿಗಳು ವೈದ್ಯರನ್ನ ನಂಬಬೇಕು. ನಂಬೋದು ತುಂಬ ಮುಖ್ಯ. ಎಷ್ಟೊಂದು ಏನಾಗುತ್ತೆ ಅಂದರೆ, ಎಷ್ಟೊಂದು ಥಿಂಗ್ಸ್ ನಾವು ಮಾಡ್ತೀವಿ, ಅದನ್ನೆಲ್ಲ ಹೇಳೋಕೋರೆ ರೋಗಿಯ ಮತ್ತು ರೋಗಿಯ ಸಂಬಂಧಿಕರು ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ಲು, ನಾನೊಂದು ಸಣ್ಣದಾಗಿ ಆಂಜಿಯೋಗ್ರಾಮ್ ಮಾಡ್ತೀನಿ, ಅಲ್ಲೇನೋ ಬ್ಲಾಕ್ ಇರುತ್ತೆ, ಒಂದು 5% ಬ್ಲಾಕ್ ಇರುತ್ತೆ. ಪೇಷಂಟ್ ಚಿಕ್ಕ ವಯಸ್ಸು 40 ವರ್ಷ 50 ವರ್ಷ ಇದೆ, ಅವನಿಗೆ ನಿನ್ನ ಹಾರ್ಟ್ ಕಾಯಿಲೆ ಇದೆಯಪ್ಪ, ಕ್ರಿಟಿಕಲ್ ಇದೆಯಾ, ಅವ್ನು ಮಾನಸಿಕ ಕುಗ್ಗೋಗ್ತಾನೆ, ಅವನ ಶ್ರೀಮತಿಗಳು ಹಾಕಿನೂ ಕೂಡ ಕುಗ್ಗೋಗ್ತಾಳೆ. ವೈದ್ಯನಾಗಿ ನಾನು ಸಿಂಪಲ್ಲಾಗಿ ಏನು ಪ್ರಾಬ್ಲಮ್ ಇಲ್ಲ ಕಣಪ್ಪ, ಸಣ್ಣ ಪ್ರಾಬ್ಲಮ್ಮು, ಏನೂ ಆಗಲ್ಲ ಅಂತ ನಾನು ಅವನ ಒಳ್ಳೇದಕ್ಕೆ ಹೇಳ್ತಿ ಹೊರತು ನಾನು ತಪ್ಪು ಹೇಳಬೇಕು ಅಂತ ರಿಪೋರ್ಟ್ ಪ್ರಿಂಟ್ ಕರೆಕ್ಟ್ ಸರಿಯಾಗಿ ಪ್ರಿಂಟ್ ಮಾಡಿಕೊಡ್ತೀನಿ. ಬಟ್ ನಾನು ಹೇಳೋದ್ರಲ್ಲಿ ಕೆಲವು ವಿಧಾನಗಳಿರುತ್ತೆ. ಬಟ್ ಅದನ್ನು ರೋಗಿಗಳು ಡಾಕ್ಟ್ರು ತಪ್ಪು ಹೇಳ್ತಿದ್ದಾರೆ, ಡಾಕ್ಟ್ರು ತಪ್ಪು ಮಾತಾಡ್ತಾರೆ ಅಂತ ಅಂದ್ಕೊಳ್ಳೋದು, ಅರ್ಥೈಸ್ಕೊಳ್ಳೋದು ಬೇಕಾಗಿಲ್ಲ. ಎಷ್ಟೊಂದು ಸರಿ ಪೇಷಂಟ್ಗಳು ಅಲ್ಲಿ ನೋವು, ಇಲ್ಲಿ ನೋವು, ಅದು ಇದು ಅಂತ 100 ಕಂಪ್ಲೇಂಟ್ಸ್ ಹೇಳ್ತಾರೆ. ಅವ್ರು ಹೇಳಿದಂಗೆ ನಾನು ಬರೀತಾ ಹೋದರೆ ಒಂದು 10-20 ಮಾತ್ರೆ ಬರೀಬೇಕಾಗತ್ತೆ. ಎಷ್ಟೊಂದು ಕಂಪ್ಲೇಂಟ್ಸ್ಗೂ ಏನೂ ಬೇಕಾಗಿ ಬರಲ್ಲ. ಅದನ್ನು ಬರ್ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ದುಡ್ಡು ಕೊಟ್ಟಿದ್ದೀನಿ ಬರ್ಕೊಡ್ಬೇಕು, ಅವರು ಅಧಿಕಾರ ಚಲಾಯಿಸಕ್ಕೆ ಬರ್ತಾರೆ. ಬಟ್ ನನ್ಗೆ ಗೊತ್ತಿರುತ್ತೆ, ಈ ವ್ಯಕ್ತಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ, ಈ ಔಷಧಿಗಳು ಅವ್ನಿಗೆ ಮ್ಯಾಚ್ ಆಗಲ್ಲ, ಈ ಮಾತ್ರೆಗಳು ಮ್ಯಾಚ್ ಆಗಲ್ಲ, ಇದನ್ನು ಬರ್ಕೊಡೋದು ಅವಶ್ಯಕತೆ ಇಲ್ಲ ಅಂತ ಸ್ವಲ್ಪ ನೋವು ಅನುಭವಿಸಿದ್ರು ಪರವಾಗಿಲ್ಲ, ಏನೂ ಆಗಲ್ಲ ಅನ್ನೋ ಜವಾಬ್ದಾರಿ ಇರುತ್ತೆ. ಅದರಿಂದ ನಾನು ಕೆಲವು ಟೈಮಲ್ಲಿ ಬರ್ಕೊಡಲ್ಲ. ಕೆಲವು ಟೈಮಲ್ಲಿ ಎಲ್ಲನೂ ಕೂಡ ವಿವರಿಸೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಕುಗ್ಗೋಗ್ತಾರೆ. ಆ ಪೇಷಂಟ್ಗೂ ಹೇಳಲ್ಲ, ಅವ್ನು ಹೆಂಡ್ತಿಗೆ ಮಾತ್ರ ಹೇಳ್ತೀನಿ, ನೋಡಮ್ಮ ಹೆಂಗೆ ನೋಡ್ಕೋಬೇಕು ನಿನ್ನ ಯಜಮಾನನ್ನ, ಯಾವ ಥರ ಆಹಾರ ಕೊಡಬೇಕು, ಯಾವ ಥರ ಮಾತ್ರೆ ಕೊಡಬೇಕು. ಈ ಥರ ಒಬ್ಬ ವೈದ್ಯನಾಗಿ ಮಲ್ಟಿಪಲ್ ರೋಲ್ಸ್, ಆ್ಯಸ್ ಎ ಕೌನ್ಸಿಲರ್, ಆ್ಯಸ್ ಎ ಫ್ಯಾಮಿಲಿ ಮೆಂಬರ್, ಆ್ಯಸ್ ಎ ಫೈನಾನ್ಷಿಯಲ್ ಅಡ್ವೈಸರ್, ಆ್ಯಸ್ ಎ ಡಾಕ್ಟರ್, ಎಲ್ಲ ಜವಾಬ್ದಾರಿ ಮಾಡಿದಾಗಷ್ಟೇ ಈ ವೈದ್ಯ ವೃತ್ತಿಗೆ ಸಾರ್ಥಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಕೇಶವಮೂರ್ತಿ ಅವರು, ಈ ಮಧ್ಯೆ ಒಂದು ಟೆಸ್ಟ್ಗಳು ಬರ್ಕೊಡ್ತಿರಲ್ಲ, ಇದು ಮಾಡ್ಕೊಂಡು ಬನ್ನಿ, ಅಲ್ಲೇ ನಿಮಗೆ ಡಯಾಗ್ನೋಸಿಸ್ ಗೊತ್ತಾಗುತ್ತೆ, ನೋಡ್ಬಿಟ್ಟು ಹೇಳಲಿಕ್ಕಾಗತ್ತೆ ಅಂದಾಗ ಅದ್ಯಾಕೆ ಬೇಕು, ಇದ್ಯಾಕೆ ಬೇಕು ಅಂತ ಪ್ರಶ್ನೆ ಮಾಡೋರು ತುಂಬ ಆಗಿದ್ದಾರೆ ಇವತ್ತು. ಇವರಿಗೊಂದು ಕಿವಿ ಮಾತು ಹೇಳಬೇಕು. ಅಲ್ಲ, ಅದನ್ನೇ, ಇದೆಲ್ಲ ವೈದ್ಯರ ಮೇಲೆ ಇರುವಂತಹ ನಂಬಿಕೆ ಮತ್ತು ವೈದ್ಯರ ಒಂದು ವಿಶ್ವಾಸ, ಇದು ವೆರಿ ಇಂಪಾರ್ಟೆಂಟು. ಜೊತೆಗೆ ವೈದ್ಯರು ಕೂಡ, ಇದು ನಾನು ವೈದ್ಯರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ವೈದ್ಯರು ಪೇಷಂಟ್ ನೋಡಿದಾಗ ಅವನ ಬ್ಯಾಕ್ಗ್ರೌಂಡ್ ಏನು, ಅವನ ಕಷ್ಟ ಕಾರ್ಪಣ್ಯಗಳೇನು, ಬೇಕಾಯಿದು ಇದೆಲ್ಲ ಅವನ ಕೈಲಿ ಮಾಡ್ಸೋಕ್ಕಾಗತ್ತಾ, ಎಲ್ಲಾದರೂ ಅವನಿಗೆ ಕಡಿಮೆ ಬೆಲೆಯಲ್ಲಿ ಎಲ್ಲರೂ ಮಾಡಿಸೋಕ್ಕಾಗತ್ತಾ, ಯಾವ್ದಾದ್ರು ಗೌರ್ಮೆಂಟ್ ಫೆಸಿಲಿಟೀಸ್ ಇದೆಯಾ, ಅಲ್ಲಿ ಮಾಡಿಸ್ಕೊಂಡು ಬಂದರೆ ಆಗುತ್ತಾ ಅನ್ನೋದು ಕೂಡ ಯೋಚನೆ ಮಾಡೋದು ನನ್ನ ಪ್ರಕಾರ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಕೊತೀವಿ. ಇದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ. ಯಾಕಂದರೆ ಎಂಡ್ ಆಫ್ ದ ಡೇ ಪೇಷಂಟ್ ಕೈಲಿ ನೀವು ಫೋರ್ಸ್ ಮಾಡೋದಕ್ಕೆ ದುಡ್ಡಿಲ್ಲ, ನಾವು ಏನೂ ಮಾಡಿಸಲ್ಲ, ಅವನು ಡಾಕ್ಟ್ರೇ ಚೇಂಜ್ ಮಾಡಿಬಿಡ್ತಾನೆ, ಎಲ್ಲೋ ಬೇರೆ ಕಡೆ ಹೋಗ್ಬಿಡ್ತಾನೆ. ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ಮಾನವೀಯತೆ, ಎಲ್ಲೋ ಒಂದು ಕಡೆ ಒಂದು ಕರುಣೆ, ಒಂದು ಪ್ರೀತಿ ವಾತ್ಸಲ್ಯ ನಾವು ತೋರಿಸಿದಾಗ ರೋಗಿಗಳಿಗೆ ಅರ್ಥ ಆಗುತ್ತೆ. ಎಷ್ಟೊಂದು ಸರಿ ನಾನು ರೋಗಿಗಳು ಹೇಳ್ತೀನಲ್ಲ, ನಮ್ಮ ಬಾಂಧವ್ಯ ಎಷ್ಟೊಂದು ಸರಿ ಎಷ್ಟು ಚೆನ್ನಾಗಿದೆ ಅಂದರೆ, ಅದೇ ಹೇಳಿದಲ್ಲ, ಸಾರ್ಥಕ ಅನಿಸ್ಬಿಡುತ್ತೆ. ಅರ್ಥ ಆಗುತ್ತೆ ಅವ್ರಿಗೆ, ನಮ್ಮ ಕಾಳಜಿ ಕಳಕಳಿ ಅರ್ಥ ಆಗುತ್ತೆ. ಈ ಕಾಳಜಿ ಕಳಕಳಿ ನಾವು ಒಂಚೂರು ಡಾಕ್ಟರ್ಸ್ ಒಂಚೂರು ಅದನ್ನು ತೋರಿಸಿದ್ರೆ, ಅವ್ರ ಪೇಷಂಟ್ಗೆ ಅರ್ಥ ಆದರೆ ಈ ಡಾಕ್ಟ್ರ್ ಕಾಳಜಿ ತೋರಿಸ್ತಾರೆ, ಕಳಕಳಿ ತೋರಿಸ್ತಾರೆ ಅಂದರೆ, ಡಾಕ್ಟ್ರ್ ಹೇಳಿದ ಎಲ್ಲ ಟೆಸ್ಟು ಮಾಡಿಸ್ತಾರೆ. ನೀವು ಅದನ್ನು ಹೇಳೋದ್ರಲ್ಲಿ ನೀವು ವಿಫಲರಾದಾಗ, ನೀವು ಮೆಕ್ಯಾನಿಕಲಿ ರೋಬೋಟಿಕ್ ಲ್ಯಾಂಗ್ವೇಜಲ್ಲಿ ಹೇಳಿದಾಗ ಬಹಳಷ್ಟು ಜನ ಮಾಡಿಸಲ್ಲ. ಜೊತೆಗೆ ರೋಗಿಗಳು ಮತ್ತು ರೋಗಿಯ ಅಟೆಂಡರ್ಸ್ ಕೂಡ ಡಾಕ್ಟ್ರ್ ಹೇಳಿದ್ದನ್ನು ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ ಟೆಸ್ಟ್ ಮಾಡಿಸಿದ್ರೆ ಡಾಕ್ಟ್ರಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಟ್ರೀಟ್ಮೆಂಟ್ ಕೂಡ ಸುಲಭ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವೈದ್ಯರು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ, ಅವರು ಸ್ವಂತ ಖರ್ಚಿಂದನೂ ಅನೇಕ ಔಷಧಿ ಮಾತ್ರೆಗಳನ್ನು ಕೊಡೋದಕ್ಕಾಗಿ ಮತ್ತು ಆಪರೇಷನ್ ಮಾಡೋದಕ್ಕಾಗಿ, ಜೊತೆಗೆ ಅವ್ರದ್ದೇ ಒಂದು ಟ್ರಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಹೊರಗಡೆ ಫಿಲಾಂಥ್ರಫಿಸ್ಟ್ ಯಾರಿರ್ತಾರೆ, ದಾನಿಗಳಿರ್ತಾರೆ, ಅಥವಾ ಕಾರ್ಪೊರೇಟ್ ಏನು ಜಗತ್ತಿದೆ, ಅಲ್ಲಿಂದ ಎಲ್ಲ ಎಷ್ಟು ಸಹಾಯ ಒದಗಿಸ್ಲಿಕ್ಕೆ ಸಾಧ್ಯ ಅದನ್ನು ತರಿಸ್ಲಿಕ್ಕೆ ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ ನಿಮ್ಗೆ ಸಿಗುತ್ತೆ ಅಂಥೇಳಿ ಗೈಡ್ ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಮಾಡ್ಕೊಂಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಅದು ನಡೀತಾನೆ ಇದೆ ನಿರಂತರ. ಮಾನವೀಯತೆ ಭಾರತದ ಒಂದು ಮೂಲ ಗುಣ, ಅದು ಯಾರೂ ಪ್ರಶ್ನೆನೇ ಮಾಡೋಂಗಿಲ್ಲ. ತನಗಿದೆಯೋ ಇಲ್ವೋ ಬಂದವರಿಗೆ ಒಂದು ತುತ್ತು ಹಾಕೋದು ಭಾರತೀಯರ ಸಂಸ್ಕೃತಿ ಪರಂಪರೆಯ ಭಾಗ. ಸೊ ಅದು ವೈದ್ಯರು ಮತ್ತು ರೋಗಿಗಳ ನಡುವೆನೂ ಕೂಡ ಇದ್ದೇ ಇದೆ.
ಆ ವಿಷಯದಲ್ಲಿ ಭಾರತದ ಈ ಥರ ಒಂದು ವೈದ್ಯನಾಗಿ ಕೆಲಸ ಮಾಡೋದು ಒಂದು ಸೌಭಾಗ್ಯ. ಈ ಸೌಭಾಗ್ಯ ಭಾಳಷ್ಟು ವೈದ್ಯರಿಗಿರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ವಿದೇಶದಲ್ಲಿ ಹೋಗಿ ಎಷ್ಟೇ ಹಣ ಪಡ್ಕೊಳ್ಳಿ, ಎಷ್ಟೇ ದೊಡ್ಡ ಪೊಸಿಷನ್ ಆದರೂ ಕೂಡ ಈ ಸಂತೋಷ, ಈ ಬಾಂಧವ್ಯ, ಈ ಭಾವುಕತೆ ಎಲ್ಲೂ ನಿಮ್ಗೆ ಸಿಗಲ್ಲ. ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್. ಅದನ್ನು ಹಣದಿಂದ ಅಳೆಯೋಕ್ಕಾಗಲ್ಲ. ಇದು ಟೋಟಲಿ ಡಿಫ್ರೆಂಟ್ ಫೀಲಿಂಗ್. ಬಹುಶಃ ಈ ಬಾಂಧವ್ಯ ಹಾಗೆ ಇರಲಿ, ವೈದ್ಯರು ಮತ್ತು ರೋಗಿಗಳ ನಡುವೆ ನಿರಂತರವಾಗಿ ಒಂದು ಸಂಪರ್ಕ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ ವೈದ್ಯರು. ಒಳ್ಳೇದು ಮಾಡ್ಕೊಳ್ಳಿಕ್ಕೆ ಅಂತ ಇವ್ರು ಹೋಗಿರೋರು ಅವ್ರು ಹೇಳ್ದಾಗ ಕೇಳಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ಡಾಕ್ಟರ್ ಕೇಶವಮೂರ್ತಿ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ. ಇದಕ್ಕಾಗಿ ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೋಗಿಗಳು ಮತ್ತು ವೈದ್ಯರ ಬಾಂಧವ್ಯ ಈ ಕುರಿತು ಹಿರಿಯ ಹೃದ್ರೋಗ ತಜ್ಞರು ಹಾಗೂ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ವಿಜ್ಞಾನಗಳ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.